ಅವರಿಬ್ಬರ ಮಧ್ಯೆ ಅಪ್ರಾಪ್ತ ವಯಸ್ಸಲ್ಲೇ ಪ್ರೀತಿ ಶುರುವಾಗಿತ್ತು. ವಯಸ್ಸಿಗೆ ಬರ್ತಿದ್ದಂತೆ ಮನೆಯವರ ಮುಂದೆ ನಿಂತು ಮದುವೆ ಮಾಡಿದ್ರು. ಪ್ರೀತಿಸಿ ಮದುವೆಯಾದವರು ಚೆನ್ನಾಗಿರ್ತಾರೆ ಅಂದ್ಕೊಂಡ್ರೆ ನಡೆದಿದ್ದೇ ಬೇರೆ. ಹೆಂಡತಿ ಮಾಡಿದ ಸಾಂಬಾರ್ ಪಲ್ಯ ಸರಿ ಇಲ್ಲ ಅಂತ ಪ್ರೀತಿಸಿ ಮದುವೆಯಾದವಳನ್ನೇ ಕೊಂದು ಹಾಕಿದ್ದಾನೆ ಈ ಪಾಪಿ. ಅಪ್ರಾಪ್ತ ವಯಸ್ಸಲ್ಲೇ ಶುರುವಾಗಿತ್ತು ಪ್ರೀತಿ ಪ್ರೇಮ. ಪಲ್ಯ ಸಾಂಬಾರ್ ಸಿಟ್ಟು ಒಂದೇ ಬಿಟ್ಟ ಗಂಡ. ಭೂಮಿ ಮೇಲೆ ಎಂತೆಂಥ ವಿಷಯಕ್ಕೋ ಕೊಲೆಗಳಾಗೋದು ನೋಡಿದ್ದೇವೆ. ಆಸ್ತಿ ಜಿದ್ದಿಗಾಗಿಯೋ, ಪ್ರೇಮ ವೈಫಲ್ಯಕ್ಕೋ, ಇಲ್ಲ ಅಕ್ರಮ ಸಂಬಂಧಕ್ಕೋ ಹೆಣ ಉರುಳೋದು ಮಾಮೂಲಿ. ಆದ್ರೆ ಪಲ್ಯ ಸಾಂಬಾರ್ ವಿಷಯಕ್ಕೆಲ್ಲ ಕೊಲೆ ಮಾಡ್ತಾರೆ ಅಂದ್ರೆ ಏನು ಹೇಳಬೇಕು ಹೇಳಿ? ಟೀನೇಜಲ್ಲೇ ಶುರುವಾಗಿದ್ದ ಪ್ರೇಮಕ್ಕೆ ಮದುವೆ ಅನ್ನೋ ಮುದ್ರೆ ಬಿದ್ದು ಇನ್ನೂ ವರ್ಷಗಳು ಉರುಳಿರಲಿಲ್ಲ. ಅಷ್ಟರಲ್ಲಾಗಲೇ ಹೆಣ್ಮಗಳ ಜೀವಕ್ಕೆ ಪಲ್ಯ ಸಾಂಬಾರ್ ಕೊಳ್ಳಿ ಇಟ್ಟಿದೆ. ಇವನೇ ನೋಡಿ ಪರಮಪಾಪಿ ನರಹಂತಕ ಬೀರಪ್ಪ ಪೂಜಾರಿ, ಬಾಗಲಕೋಟೆಯ ಮುಗಳಖೋಡ ಗ್ರಾಮ ನಿವಾಸಿ. ಈ ಹೆಣ್ಮಗಳ ಹೆಸರು ಸಾಕ್ಷಿತಾ ಅಂತ. ಜಸ್ಟ್ 19 ವರ್ಷ. ಪ್ರೀತಿಸಿ ಮದುವೆಯಾದವನ ಕೈಯಲ್ಲೇ ಜೀವ ಬಿಟ್ಟ ನತದೃಷ್ಟವಂತೆ. ಇವರಿಬ್ಬರ ಮಧ್ಯೆ ಅಪ್ರಾಪ್ತ ವಯಸ್ಸಲ್ಲೇ ಪ್ರೇಮರಾಗ ಶುರುವಾಗಿತ್ತು. ಒಬ್ರಿಗೊಬ್ರು ಬಿಟ್ಟಿರಲಾಗದಷ್ಟು ಪ್ರೀತಿ ಮಾಡ್ತಿದ್ರು. ಜೋಡಿ ಹಕ್ಕಿಯ ಲವ್ ಮ್ಯಾಟ್ರ್ ಮನೆಯವರಿಗೆ ಗೊತ್ತಾಗ್ತಿದ್ದಂತೆ ಗಟ್ಟಿ ಮೇಳದ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಹೇಗೂ ಮದುವೆ ವಯಸ್ಸಾಗಿದೆ, ಪ್ರೀತಿ ಬೇರೆ ಮಾಡ್ತಿದ್ದಾರೆ, ಮುಂದೆ ಚೆನ್ನಾಗಿರ್ತಾರೆ ಅಂತ ಎರಡೂ ಮನೆಯವರು ಅದ್ಧೂರಿಯಾಗೆ ಮದುವೆ ಮಾಡಿದ್ರು. ಮೊದಲೆಲ್ಲ ಚೆನ್ನಾಗಿಯೇ ಇದ್ದ ಬೀರಪ್ಪ ಇತ್ತೀಚೆಗೆ ಇನ್ನಿಲ್ಲದ ರಗಳೆ ಮಾಡ್ತಿದ್ದ. ಒಲ್ಲದ ಗಂಡನಿಗೆ ಮೊಸರಲ್ಲೂ ಕಲ್ಲು ಅನ್ನೋ ಹಾಗೆ ಹೆಂಡತಿ ಏನೇ ಅಡುಗೆ ಮಾಡಿದ್ರೂ ಒಂದಲ್ಲ ಒಂದು ಖ್ಯಾತೆ ತೆಗಿತಿದ್ದ. 29ನೇ ತಾರೀಕು ನೈಟು ರಾತ್ರಿ 10 ಗಂಟೆಯಿಂದ 30ನೇ ತಾರೀಕು ಬೆಳಗಿನ 6 ಗಂಟೆ ಒಳಗಡೆ ಇವ್ರನ್ನ, ನನ್ನ ಮಗಳನ್ನ, ಈ ಗಂಡನಾದಂಥವನು ಕೊಲೆ ಮಾಡಿದಾನೆಂಬುದು ಒಂದು ಫಿರ್ಯಾದಿಯನ್ನು ಕೊಡ್ತಾನೆ. ನಾವು ಮುಧೋಳ ಪೊಲೀಸ್ ಸ್ಟೇಷನ್ದಲ್ಲಿ ಪ್ರಕರಣ ದಾಖಲೆ ಮಾಡಿಕೊಂಡ್ವಿ. ಸೊ ನಂತರ ಆರೋಪಿತನನ್ನು ಕೂಡಲೇ ನಾವು ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಅವನು ಆರೋಪಿ ಹೇಳ್ತಾನೆ, ಅವ್ರದ್ದು ಅಡುಗೆ ಸರಿಯಾಗಿ ಮಾಡ್ತಾಯಿದ್ದಿಲ್ಲ. ಒಂದು ಅಡುಗೆ ಮಾಡಬೇಕಾದ್ರೆ ಸಾಂಬಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿತ್ತು. ಅದರಿಂದ ನಮ್ಮಿಬ್ಬರ ಮಧ್ಯೆ ಜಗಳ ಆಯಿತು. ಆನಂತರ ನಾನು ಅವ್ರದ್ದು ಎದೆ ಮೇಲೆ ಕೂತ್ಬಿಟ್ಟು ಅವ್ರದ್ದು ಎರಡೂ ಕೈಯಿಂದ ನಾನು ಕತ್ತೆಚ್ಚಿಗೆ ಸಾಯಿಸಿದ್ದೇನೆ ಎಂಬುದನ್ನು ಅವನು ವಿಚಾರಣೆಯಲ್ಲಿ ಬಾಯ್ಬಿಟ್ಟು ಒಪ್ಕೊಂಡಿದ್ದಾನೆ. ಗಂಡನ ಅಕ್ರಮ ಪ್ರೇಮ ಹೆಂಡತಿಗೆ ಕಟ್ಟಿದ ಚಟ್ಟ. 3 ದಿನದ ಹಿಂದೆ ಅಡುಗೆ ವಿಷಯಕ್ಕೆ ಜಗಳ ಶುರುವಾಗಿದೆ. ಪಲ್ಯ ಸಾಂಬಾರ್ ಚೆನ್ನಾಗಿ ಮಾಡಿಲ್ಲ ಅಂತ ಕಿರಿಕ್ ಶುರು ಮಾಡಿದವ ಹೆಂಡತಿಯ ಎದೆ ಮೇಲೆ ಕೂತ್ಕೊಂಡು ಕತ್ತು ಹಿಸ್ಕಿ ಕೊಂದೇ ಹಾಕಿದ್ದಾನೆ. ಯಾವಾಗ ಅಮಾಯಕ ಹೆಣ್ಮಗಳ ಹೆಣ ಬಿತ್ತೋ ಪೊಲೀಸರು ಬೀರಪ್ಪನನ್ನ ಎತ್ತಾಕೊಂಡು ಹೋಗಿದ್ದಾರೆ. ಪ್ರಾಥಮಿಕ ವಿಚಾರಣೆಯಲ್ಲಿ ಬೀರಪ್ಪನಿಗೆ ಅಕ್ರಮ ಸಂಬಂಧ ಇರೋದು ಗೊತ್ತಾಗಿದೆ. ಕಟ್ಕೊಂಡವಳು ಇದ್ರೆ ಇಟ್ಕೊಂಡವಳ ಜೊತೆ ಖುಷಿಯಾಗಿರೋದಕ್ಕೆ ಆಗಲ್ಲ ಅಂತ ಸಪ್ತಪದಿ ತುಳಿದವಳನ್ನೇ ಕೊಂದು ಹಾಕಿದ್ದಾನೆ ಅನ್ನೋ ಅನುಮಾನ ಎದ್ದಿದೆ. ಈಗ ನಾವು ಅವನಿಗೆ ಇಂಟ್ರಗೇಷನ್ ಮಾಡ್ತೀವಿ. ಯಾಕಂದರೆ ಈಗ ನಾವು ಅದನ್ನು ಇಬ್ಬರ ಮಧ್ಯೆನೇ ಒಂದು ಒಳಗಡೆ ಮನೆಯಲ್ಲಿ ಆಗಿರ್ತಕ್ಕಂಥದ್ದು, ಮತ್ತೀಗ ನಮ್ಗೆ ಬೇರೆದು ಏನು ಕೇಳಬೇಕಂಥದ್ದು ಅದು ಇಲ್ಲ. ಈಗ ಮಹಿಳೆ ಸತ್ತೋಗಿರೋದ್ರಿಂದ ನಮ್ಗೆ ಅಷ್ಟು ಯಾರು ಬೇರೆ ಹೇಳೋದಿಲ್ಲ. ಬಟ್ ಅವನದು ಕಾಲ್ ರೆಕಾರ್ಡ್ಸು ಮತ್ತು ಮೊಬೈಲನ್ನು ನಾವೆಲ್ಲನೂ ಕೂಡ ಪರಿಶೀಲನೆ ಮಾಡಿ ನೋಡಿದ ಮೇಲೆ ಬೇರೆ ಮಹಿಳೆ ಜೊತೆ ಫೋಟೋ ಇದ್ದಕ್ಕಂಥದ್ದು ನಮಗೆ ಸಿಕ್ಕಿದೆ. ಸೊ ಅದರ ಮೇಲೆ ಅವನಿಗೆ ವಿಚಾರಣೆ ಮಾಡ್ತೀವಿ. ಸೊ ನಮಗೆ ಮೇಲ್ನೋಟಕ್ಕೆ ಏನು ಅನಿಸ್ತೈತೆ, ಬರೀ ಅದು ಅಡುಗೆಗೆ ಸಂಬಂಧ ಕೊಲೆ ಮಾಡಿರ್ತಕ್ಕಂಥದ್ದು ಅಲ್ಲ ಅಂತ ನಮಗೆ ಅನಿಸಿದೆ. ಒಟ್ನಲ್ಲಿ ಪ್ರೀತಿಸಿದ ಹುಡುಗನೇ ಸರ್ವಸ್ವ ಅಂತ ಸಪ್ತಪದಿ ತುಳಿದವಳು ದುರಂತ ಅಂತ್ಯ ಕಂಡಿದ್ದಾಳೆ. ನರಹಂತಕ ಗಂಡನ ಸಿಟ್ಟಿಗೆ ಅಮಾಯಕಿ ಸಾವಿನ ಮನೆ ಸೇರಿದ್ದು ಮಾತ್ರ ಘನಘೋರ. ಮಂಜುನಾಥ್ ತಳವಾರ, ನ್ಯೂಸ್ 18, ಬಾಗಲಕೋಟೆ.